ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಬೆಳಿಗ್ಗೆ ಎದ್ದ ತಕ್ಷಣ ಈ ಥರದ ಪ್ರಶಾಂತ ವಾತಾವರಣ ನೋಡಿದರೆ ಮನಸ್ಸಿಗೆ ಏನೋ ಒಂಥರ ಖುಷಿ ಅಲ್ವಾ. ಅದರಲ್ಲೂ ನಮ್ಮನೆ ರೋಡ್ ಸೈಡ್ ಇರೋದ್ರಿಂದ ಇವತ್ತು ಯಾವುದೇ ಗದ್ದಲವಿಲ್ಲದೆ ಈ ನಿಶಬ್ದ ಪರಿಸರ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಇನ್ನಿವತ್ತು ನನ್ನ ಬರ್ಡೇ ಆಗಿದ್ದರಿಂದ ಅಮ್ಮ ಕೂಡ ಬೆಳಿಗ್ಗೆಯಿಂದಲೇ ಮನೆ ಕೆಲಸದಲ್ಲಿ ನನಗೆ ತುಂಬ ಹೆಲ್ಪ್ ಮಾಡಿದರು. ಆದರೆ ನಮ್ಮ ಲಕ್ಕಿ ಮತ್ತು ಸರ್ ಇನ್ನೂ ಎದ್ದಿರಲಿಲ್ಲ. ಅವರು ಎದ್ದರೆ ಕೆಲಸ ಆಗಲ್ಲ ಅಂತ ನಾನೇ ಅವರನ್ನು ಎಬ್ಬಿಸೋಕ್ಕೆ ಹೋಗಲಿಲ್ಲ. ಅಷ್ಟರಲ್ಲಿ ನಾನು ಸ್ನಾನ ಮುಗಿಸಿ ದೇವರಿಗೆ ದೀಪ ಹಚ್ಚಿ ಭಕ್ತಿಯಿಂದ ಪೂಜೆ ಮಾಡಿದೆ. ಪೂಜೆ ಮುಗಿಯುವಷ್ಟರಲ್ಲಿ ಲಕ್ಕಿ ಮತ್ತು ಸರ್ ಇಬ್ಬರು ಎದ್ದು ಸ್ನಾನ ಮಾಡಿ ರೆಡಿ ಆದರು. ಆಮೇಲೆ ನಾವೆಲ್ಲರೂ ಸೇರಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಒಂದು ವಿಶೇಷ ಘಟನೆ ನಡೀತು. ದೇವಸ್ಥಾನದಲ್ಲಿ ಯಾರೋ ತಮ್ಮ ಮಗುವಿನ ನಾಮಕರಣ ಮಾಡ್ತಿದ್ರು. ನಮಗೆ ಅವ್ರು ಯಾರು ಅಂತಲೇ ಗೊತ್ತಿರಲಿಲ್ಲ. ಆದರೂ ಅವರೇ ಬಂದು ನಮ್ಮನ್ನು ಪ್ರೀತಿಯಿಂದ ಕರೆದು ಅರಿಶಿನ ಕುಂಕುಮ ಕೊಟ್ಟರು. ಅವರ ಆ ಗೆಸ್ಚರ್ ನನಗಂತೂ ತುಂಬ ಇಷ್ಟ ಆಯಿತು. ಅಷ್ಟೇ ಅಲ್ಲದೆ ಊಟ ಮಾಡಿಕೊಂಡು ಹೋಗಿ ಅಂತ ಅಷ್ಟು ಪ್ರೀತಿಯಿಂದ ಕರೆದ್ರು. ಹಾಗಾಗಿ ನಾವು ಅಲ್ಲೇ ಪ್ರಸಾದದ ರೂಪದಲ್ಲಿ ಊಟ ಮುಗಿಸ್ಕೊಂಡು ಬಂದ್ವಿ. ನನ್ನ ಬರ್ಡೇ ದಿನ ಇಂತಹ ಒಂದು ಪಾಸಿಟಿವ್ ಅನುಭವ ಆಗಿದ್ದು ನನಗಂತೂ ತುಂಬ ಖುಷಿಯಾಯಿತು. ನಿಮಗೆ ಯಾವತ್ತಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಕಮೆಂಟ್ ಮಾಡಿ. ದೇವಸ್ಥಾನಕ್ಕೆ ಹೋಗೋ ಮೊದಲೇ ಹೆಸರು ಕಾಳು ಬೇಗ ಬೈಲಿ ಅಂತ ನೆನೆಸ್ಬಿಟ್ಟು ಹೋಗಿದ್ದೆ. ಇನ್ನು ಒಬ್ಬಟ್ಟು ಸಾಫ್ಟಾಗಿ ಬರಲು ಅಮ್ಮ ಒಂದು ಟಿಪ್ ಹೇಳಿಕೊಟ್ರು. ಸಾಮಾನ್ಯವಾಗಿ ನಾವು ಮೈದಾ ಹಿಟ್ಟಿನಿಂದ ಮಾತ್ರ ಕಣಕ ಮಾಡ್ತೀವಿ. ಆದರೆ ಅಮ್ಮ ಚಿರೋಟಿ ರವೆಯನ್ನು ನೆನೆಸಿಟ್ಟು ಅದನ್ನು ಮೈದಾ ಹಿಟ್ಟಿಗೆ ಸೇರಿಸಿ ಕಣಕ ಮಾಡಿದರು. ಈ ರೀತಿ ಮಾಡೋದ್ರಿಂದ ಒಬ್ಬಟ್ಟು ತುಂಬ ಸಾಫ್ಟಾಗಿ ಬರುತ್ತೆ ಅಂತೆ. ಇನ್ನು ಅಮ್ಮ ಮತ್ತು ಅಜ್ಜಿಗೆ ಟಿಫನ್ ಇನ್ನೂ ಮಾಡಿರಲಿಲ್ಲ. ಹಾಗಾಗಿ ಸ್ಟಾರ್ಟ್ ಮಾಡೋಣ ಅಂತ ಅನ್ನೋ ಗ್ಯಾಪಲ್ಲಿ ಲಕ್ಕಿ ನನಗೆ ಸರ್ಪ್ರೈಸ್ ಆಗಿ ಒಂದು ಗಿಫ್ಟ್ ಕೊಟ್ಟ. ನಾವಿಬ್ಬರು ಆಗಷ್ಟೇ ಪ್ಯಾಕ್ ಓಪನ್ ಮಾಡಿದ್ವಿ. ಒಳಗೆ ಏನಿದೆ ಅಂತ ನೋಡಿದ್ರೆ ಅಪ್ಪ ಮಗ ಇಬ್ಬರು ಸೇರಿ ವಾಚ್ ಗಿಫ್ಟ್ ಮಾಡಿದರು. ಲಕ್ಕಿ ಆ ವಾಚ್ ಹಾಕ್ಕೊಂಡ, ಅವನಿಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇದು ನನ್ನ ಜೀವನದಲ್ಲಿ ಬಂದ ಎಲ್ಲ ಉಡುಗೊರೆಗಳಿಗಿಂತ ಪ್ರೀಷಿಯಸ್ ಆ್ಯಂಡ್ ಪ್ರೈಸ್ಲೆಸ್ ಗಿಫ್ಟ್ ಅಂತ ಹೇಳ್ಬೋದು. ಯಾಕಂದರೆ ಮಕ್ಕಳು ಕೊಟ್ಟರೆ ಆ ಖುಷಿನೇ ಬೇರೆ ಅಲ್ವಾ. ಇದೇ ಖುಷಿಯಲ್ಲಿ ನಾನು ಹೆಸರುಕಾಳು ಸಾಂಬಾರು ಮಾಡೋದಕ್ಕೂ ಸ್ಟಾರ್ಟ್ ಮಾಡಿದೆ. ಇನ್ನು ಅಮ್ಮ ಮನೆಯಿಂದ ಕಾಯಿ ಹೂರಣ ತಂದಿದ್ರು. ನನಗೆ ಯಾವಾಗಲೂ ಒಬ್ಬಟ್ಟು ಅಷ್ಟೊಂದು ಸರಿಯಾಗಿ ಬರ್ತಿರಲಿಲ್ಲ. ಒಂದೊಂದು ಸಲ ದಪ್ಪ ಬರೋದು, ಇನ್ನೊಂದು ಸಲ ಅದು ತುಂಬ ತೆಳುಗೆ ಬರ್ತಿತ್ತು. ಬಟ್ ಆದರೂ ಅದು ಕವರ್ಗೆ ಮೆತ್ಕೊಂಡ್ಬಿಡ್ತಿತ್ತು. ಬಟ್ ಈ ಸಲ ಏನೋ ಗೊತ್ತಿಲ್ಲ, ಮೈಟ್ ಬಿ ಅಮ್ಮ ಕಲಿಸಿರೋದ್ರಿಂದನೇ ಏನು, ಬಟ್ ಅದು ಈ ಸಲ ಒಬ್ಬಟ್ಟು ಚೆನ್ನಾಗಿ ಬಂತು. ಮಧ್ಯದಲ್ಲಿ ಸರ್ ಕೂಡ ನನಗೆ ಸ್ವಲ್ಪ ಒಬ್ಬಟ್ಟು ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಡ್ತಿದ್ರು. ಹಾಗಾಗಿ ಸ್ವಲ್ಪ ಅಡುಗೆ ಬೇಗ ಬೇಗ ಮುಗೀತು. ಬಟ್ ಆದರೂ ಈ ಸಲ ಒಬ್ಬಟ್ಟು ಇಷ್ಟು ಚೆನ್ನಾಗಿ ಬಂದಿದ್ದು ನೋಡಿ ನನಗಂತೂ ಖುಷಿ ಆಯಿತು. 30-40 ಮಿನಿಟ್ಸಲ್ಲೆಲ್ಲ ಹೆಸರುಕಾಳು ಸಾಂಬಾರು, ಒಬ್ಬಟ್ಟು ಮತ್ತು ಅನ್ನ ರೆಡಿ ಆಯಿತು. ನನಗೂ ಸ್ವಲ್ಪ ಟಯರ್ಡ್ ಆಗಿದ್ದರಿಂದ ಅಮ್ಮಂಗೆ ಊಟ ಬಡಿಸ್ಕೊಡಿ ಅಂತ ಹೇಳಿದೆ. ಆಮೇಲೆ ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ. ಅಷ್ಟರಲ್ಲಿ ಅಮ್ಮ ಟೈಮ್ ಆಯಿತು, ನಾನು ಊರಿಗೆ ಹೋಗ್ತೀನಿ ಅಂತ ಅಂದರು. ಅಮ್ಮ ಇರುವಾಗಲೇ ಕೇಕ್ ಕಟ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಚಿಕ್ಕದಾಗಿ ಮನೇಲಿ ಸೆಲೆಬ್ರೇಟ್ ಮಾಡಿದ್ವಿ. ಲಕ್ಕಿ ಹ್ಯಾಪಿನೆಸ್ ನೋಡಿ. Lucky, happy birthday. ಇನ್ನು ಮಕ್ಕಳಿಗೆ ಕೇಕ್ ಕಟ್ ಮಾಡೋದು ಅಂದರೆ ತುಂಬ ಇಷ್ಟ ಅಲ್ವಾ. ಮಕ್ಕಳು ಇರಬೇಕಾದ್ರೆ ನಮ್ಗೆ ಆ ಚಾನ್ಸ್ ಸಿಗಲ್ಲ. ಹಾಗಾಗಿ ನಾನು ಲಕ್ಕಿಗೆ ಕೇಕ್ ಕೊಟ್ಟೆ. ಕೇಕ್ ತಿನ್ನು ಅಂದರೆ ಫಸ್ಟ್ ಅವನು ನೀನೇ ತಿನ್ನು ಅಂತ ಕೊಟ್ಟ. ಆಮೇಲೆ ಕೇಕೆಲ್ಲ ಕಟ್ ಮಾಡಿದ ಮೇಲೆ ಆಮೇಲೆ ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಒಂದು ಫೋಟೋ ತೆಗೆದುಕೊಂಡ್ವಿ. ಆಮೇಲೆ ನಂತರ ಅಮ್ಮನೂ ಹೊರಗೆ ಹೊರಟರು. ಇಷ್ಟೇ ನನ್ನ ಬರ್ಡೇ ಸಂಭ್ರಮ. ಅನಿರೀಕ್ಷಿತವಾಗಿ ಸಿಕ್ಕ ಆ ಪ್ರೀತಿ ಮತ್ತು ಮನೆಯವರ ಜೊತೆ ಕಳೆದ ಈ ಸಮಯ ನನಗಂತೂ ತುಂಬ ಖುಷಿ ಕೊಡ್ತು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.